ನನ್ನ ಪ್ರೀತಿಯ ಪೋಷಕರೇ ಮತ್ತು ನನ್ನ ಹಿತೈಷಿಗಳೇ, ಇವತ್ತೊಂದು ದಿವಸ ಒಬ್ರು ವಿಶೇಷ ಅತಿಥಿ ನಮ್ಮ ಒಂದು ದಿಲೀಪ್ ಜಾಗೃತಿ ಮಾಧ್ಯಮಕ್ಕೆ ಮೊದಲನೇ ವಿಶೇಷ ಅತಿಥಿಯಾಗಿ ಹೆಗ್ಡೆ ಸರ್ ಅವರು ಬಂದಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ತೇನೆ. ನಮ್ಮ 25ನೇ ವರ್ಷದ ಶಾಲೆಯ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸಾರ್ನ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು. ನನ್ನನ್ನು ಇಲ್ಲಿ ಕರೆದು ಈ ರೀತಿ ಒಂದು ಸನ್ಮಾನವನ್ನು ಮಾಡಿ ನನ್ನನ್ನು ಸಣ್ಣವನಾಗಿ ಮಾಡಿಬಿಟ್ರೆ ನೀವು. ಹಾಗಾಗಿ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಹೆಗ್ಡೆ ಸರ್ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ 30 ವರ್ಷಗಳ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಕ್ಯಾನ್ಸರ್ ವಿಭಾಗದಲ್ಲಿ ರೇಡಿಯೋಥೆರಪಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳಿಗೆ ಕ್ಯಾನ್ಸರ್ ಯಾವ ರೀತಿ ಬರುತ್ತೆ, ತೊಂದರೆಗಳೇನು, ಯಾವ ರೀತಿ ಮುಂದೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ. ಇದಕ್ಕೂ ಮುಂಚೆ ಸಾರೆ ತನ್ನನ್ನು ಪರಿಚಯ ಮಾಡ್ಕೊಳ್ಳಿ. ತನ್ನ ಕುಟುಂಬದ ಬ್ಯಾಕ್ಗ್ರೌಂಡ್ ಮತ್ತೆ ವಿದ್ಯಾಭ್ಯಾಸ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮೊದಲು ಪರಿಚಯ ಮಾಡಲಿ. ಆಮೇಲೆ ತನ್ನ ವೃತ್ತಿಯ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ನಾನು ಹುಟ್ಟಿದ್ದು ಒಂದು ಚಿಕ್ಕ ಹಳ್ಳಿ ಹೇಳುವಂಥ ಒಂದು ಊರು, ಸಾಧಾರಣ ಒಂದು 50 ಜನ ಇರುವಂಥದ್ದು. ನನ್ನ ಬಾಲ್ಯ ಜೀವನ ಅಲ್ಲೇ ಕಡೆ ತುಂಬ ಕುಟುಂಬ ಸಂಸ್ಕಾರವಂತ ಕುಟುಂಬದಲ್ಲಿ ನಾನು ಜನಿಸಿದೆ. ಅಂದರೆ ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ, ಅಂದರೆ ಇವಾಗ 97ನೇ ವಯಸ್ಸಿನಲ್ಲಿದ್ದಾರೆ, ಅವರು ಸಾಹಿತ್ಯ ರತ್ನ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರು. ನಾನು ಜನಿಸಿದ್ದು ನನ್ನ ಸೌಭಾಗ್ಯ. ಅವರು ನನಗೆ ಶಿಕ್ಷಣವನ್ನು ಸಣ್ಣ ವಯಸ್ಸಿನಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ತಂದೆ ಇಬ್ಬರ ಒಂದು ಸಂಯೋಜನೆಯಿಂದ ನಾನು ಬೆಳೆದು ಚಿಕ್ಕವನಾಗಿದ್ದಾಗಲೇ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಹೇಳುವಂತಹ ಒಂದು ಗುಣವನ್ನು ನನ್ನಲ್ಲಿ ಬೆಳೆಸಿದ್ದರಿಂದ ನಾನು ಇಂದು ಈ ಮಟ್ಟಕ್ಕೆ ಬಂದು ನಿಂತಿದ್ದೇನೆ. ಕಾರಣ ನಾನು ಮೊದಲೇ ಹೇಳಿದಾಗೆ ಹಳ್ಳಿಯ ಶಿಕ್ಷಣ 3 ಕಿಲೋಮೀಟರ್ ನಡ್ಕೊಂಡು ಬರುವಂತಹ ಒಂದು ಸಂದರ್ಭ. ಮಳೆಗಾಲ, ಪಶ್ಚಿಮ ಘಟ್ಟದಲ್ಲಿ ಮಳೆಗಾಲ ಅಂತಂದರೆ ಭಯಂಕರವಾದಂಥ ಮಳೆ ಬರ್ತಾ ಇರುವಂಥ ಒಂದು ಸನ್ನಿವೇಶನೂ ಇರುತ್ತೆ. ಆ ಒಂದು ಸಣ್ಣತನದಿಂದಲೇ ಕಠಿಣ ಪರಿಶ್ರಮದಿಂದ ನಾನು ಸ್ಕೂಲಿಗೆ ಹೋಗಿ ಬಂದು ಶಿಕ್ಷಣವನ್ನು ಕಲಿತಿದ್ದರಿಂದ ನನಗೆ ಈ ಕಷ್ಟಗಳನ್ನು ಎದುರಿಸುವಂಥ ಒಂದು ಶಕ್ತಿ ಬಂತು ಅಂತಂದರೆ ಅದು ಒಂದು ವಿಶೇಷ, ನನಗೊಂದು ಸೌಭಾಗ್ಯ. ನಾನು ಅಂಥ ಊರಿನೊಳಗೆ ಬೆಳೆದಿದ್ದರಿಂದ. ಬೆಂಗಳೂರಂಥ ಸಿಟಿಯಲ್ಲಿ ನಾವು ಮನೆ ಬಾಗಿಲಿಗೆ ಬಸ್ಸುಗಳು ಬರ್ತವೆ, ಸ್ಕೂಲ್ ವ್ಯಾನ್ಗಳು ಬರ್ತವೆ, ಹೋಗಿ ಬಂದು ಮಾಡಿದರೆ ನನಗೆ ಆ ಕಷ್ಟಗಳು ಗೊತ್ತಾಗ್ತಾ ಇರಲಿಲ್ಲ. ಇದನ್ನು ನಾನು ಜೀವನದಲ್ಲಿ ಮೊದಲನೆಯಿಂದಲೂ ರೂಢಿಸಿಕೊಂಡು ಬಂದೆ. ನನ್ನ ಮೆಟ್ರಿಕ್ಯುಲೇಷನ್ವರೆಗೂ ನಾನು ನಮ್ಮ ಹಳ್ಳಿಯಲ್ಲೇ ಕಲಿತು, ಆಮೇಲೆ ಕಾಲೇಜ್ PUC ವರೆಗೆ ನಮ್ಮ ಸಿರ್ಸಿ ಕಾಲೇಜಿನಲ್ಲಿ ಓದಿ, ಆಮೇಲೆ ನಾನು ಸ್ನಾತಕೋತ್ತರ ನಮ್ಮ ಡಿಗ್ರಿಯನ್ನು ನಾನು ತೀರ್ಥಹಳ್ಳಿಯಲ್ಲಿ ಕಲಿತೆ. ಅದನ್ನು ಮುಗಿಸಿ ನನಗೆ ಒಂದು ಹಂಬಲ ಇತ್ತು, ಒಂದು ಜನರಿಗೆ 4 ಜನರಿಗೆ ಉಪಯೋಗ ಆಗುವಂಥ ಒಂದು ಕೆಲಸವನ್ನು ಅಥವಾ ಸೇವೆ ಮಾಡಬೇಕು ಅಂತ ಹೇಳುವಂಥ ಭಾವನೆ ನನಗೆ ಸಿಕ್ಕಿತು. ಇದಕ್ಕೆ ಕಾರಣ ನಮ್ಮ ತಂದೆ. ಯಾಕೆಂದರೆ ಅವರಿಗೆ ಆಗಿನ ಕಾಲದಲ್ಲಿ ಗೋಲ್ಡ್ ಮೆಡಲ್, ಸಾಹಿತ್ಯ ರತ್ನ ಗೋಲ್ಡ್ ಮೆಡಲ್ ಬಂದಾಗ ಅವರು ಅದನ್ನು DC ಹುದ್ದೆಯನ್ನು ಧಿಕ್ಕರಿಸಿ ಬಂದು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಇದು ನನಗೆ ಪ್ರೇರಣೆಯನ್ನು ಕೊಟ್ಟು, ಇಲ್ಲ ನಾವು ನಮ್ಮ ಈ ಒಂದು ಜೀವನದಲ್ಲಿ 4 ಜನರಿಗೆ ಉಪಯೋಗ, 4 ಜನರಿಗೆ ಸಹಾಯ ಆಗುವಂಥದ್ದು ಅನ್ನು ಮಾಡಿದರೆ ನಮ್ಗೆ ಒಳ್ಳೆಯದಾಗುತ್ತದೆ ಹೇಳುವಂಥ ಇದು ಸಣ್ಣದು ನಾನು ಬೆಳೆಸ್ಕೊಂಡು ಬಂದೆ. ಅದರಿಂದ ನಮಗೆ ಉಪಯೋಗ ಆಯಿತು. ನಾನು ಹಾಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನ BMC ಮೆಡಿಕಲ್ ಕಾಲೇಜ್, ಈಗಿನ ವಿಕ್ಟೋರಿಯಾ ಆಸ್ಪತ್ರೆ, ಇದರೊಳಗೆ ನಾವು ಮೆಡಿಕಲ್ ಟೆಕ್ನಾಲಜಿ, ಅವಾಗ ವೊಕೇಶನಲ್ ಕೋರ್ಸ್ ನಡೆಸ್ತಾ ಇದ್ದೀವಿ. ರೇಡಿಯಾಲಜಿಕಲ್ ಅಸಿಸ್ಟೆಂಟ್ ಹೇಳುವಂಥ ಒಂದು ಕೋರ್ಸನ್ನು ಮಾಡಿದೆ. ಅದರೊಳಗೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ನಾನು ಕಳಿಸ್ಕೊಂಡೆ. ಆಮೇಲೆ ನಾನು ಯಾಕೆ ಈ ಶಿಕ್ಷಣವೇ ನನ್ನ ಜೀವನಕ್ಕೆ ಒಂದು ಮಾರ್ಗದರ್ಶಿ ಆಯಿತು ಅಂತ ಹೇಳಲಿಕ್ಕೆ ಉತ್ತಮವಾದಂಥ ಮತ್ತು ಅಗದಿ ನಮ್ಮ ಶಿಷ್ಯರನ್ನು ಬೆಳೆಸಬೇಕು ಅಂತ ಹೇಳುವಂಥ ಗುಣಧರ್ಮಗಳನ್ನು ಈ ವಾರ್ತಸಾರಥಿ ಅಂತ ಹೇಳಬಹುದು ಇಲಾಖೆ ಮುಖ್ಯಸ್ಥರಾಗಿದ್ದರು. ಅವರಿಗೆ ತಾವು ಏನು ಕಲ್ತಿದ್ದೀನಿ ತಾನು ಅದನ್ನಷ್ಟು ಸಂಪೂರ್ಣವಾಗಿ ಧಾರೆಯನ್ನು ನನಗೆ ಎರೆದಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕೆ, ನನ್ನನ್ನು ತಿದ್ದಿ ಈ ಒಂದು ಮೆಡಿಕಲ್ ವಿಭಾಗದಲ್ಲಿ, ವೈದ್ಯಕೀಯ ವಿಭಾಗದಲ್ಲಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣ ಅವರು. ಹಾಗಾಗಿ ಆ ಗುರುಗಳಿಗೆ ನಾನು ಒಂದು ಗುರುಭ್ಯೋ ನಮಃ ಅಂತ ಮೊದಲನೇ ನಮಸ್ಕಾರ. ಥ್ಯಾಂಕ್ ಯು ಸರ್. ನೀವೇನು ಹೇಳಿದ್ರೆ ನಿಮ್ಮನ್ನು ಬೆಳೆಸಿದಂಥ ಗುರುಗಳಿಗೆ ಮೊದಲನೇ ನಮಸ್ಕಾರ ಅಂತೀವಿ.
ಇವತ್ತಿನ ಜನರೇಷನ್ ಅಲ್ಲಿ ಇದು ಬೆಳಿಬೇಕಲ್ವ ಸರ್ ಮಕ್ಕಳಲ್ಲಿ? ಇಲ್ಲ, ನಾವು ಏನು ಮಾಡ್ಕೊಂಡಿದ್ವಿ ಅಂತಂದರೆ ಅವರಿಗೆ ಸಂಸ್ಕಾರವನ್ನು ಕೊಟ್ಟಿಲ್ಲ. ಅದರಿಂದ ಅವರು ಏನು ಮಾಡಿದ್ದಾರೆ, ನನಗೆ ಕಲಿಸಿದಂಥ ಗುರುವನ್ನೇ ಮರೆತದ ಮೇಲೆ ಅವರು ಮುಂದೆ ಏನು ಜೀವನದ ಸಾಧನೆಯನ್ನು ಮಾಡ್ತಾರೆ. ಅಪ್ಪ ಅಮ್ಮ ಒಟ್ಟಿಗೆ ಹಾಕಿರ್ಬೋದು, ಸಾಕಿರ್ಬೋದು, ತಾಯಿ ಮೊದಲ ಗುರು, ತಾಯಿಯೇ ಮೊದಲ ಪಾಠಶಾಲೆ. ಅದಾದಮೇಲೆ ಗುರು ತೀಡಿ ತಿದ್ದಿ ಅವ್ರನ್ನ ಬೆಳೆಸಿರ್ತಾರೆ. ಅದನ್ನ ನಂಬಿಕೆ ಬಿಟ್ಟು ಅಯ್ಯೋ ಅವ್ರೇನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಹೋಗ್ಬಾರ್ದು. ನಮ್ಮ ಈ ಒಂದು ಜೀವನ ಮಾರ್ಗಕ್ಕೆ ಒಂದು ಅನುವು ಮಾಡಿಕೊಟ್ಟು ಗುರುವಿನಿಲ್ಲದ ಶಿಷ್ಯ ಇಲ್ಲ, ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ. ಅಂದ್ರೆ ನಿಮ್ಮಲ್ಲಿರೋ ಭಾವನೆ ಇವತ್ತಿನ ಕಾಲಘಟ್ಟಕ್ಕೆ ಈ ಸಂಸ್ಕಾರ, ಈ ಸಂಸ್ಕೃತಿ, ಗುರು ಭಕ್ತಿ ಇವತ್ತಿನ ಜನರೇಷನ್ ವಿದ್ಯಾರ್ಥಿನಲ್ಲಿ ಬರಬೇಕು ಅನ್ನೋದು ತಮ್ಮ ಅಭಿಪ್ರಾಯ? ಬರಬೇಕು. ಯಾಕೆ ವಿನಯ ಯಾವತ್ತು ಮನುಷ್ಯನಲ್ಲಿ ಇರಲ್ವೋ, ಅಥವಾ ಒಂದು ಕೃತಜ್ಞತೆ ಅಂತ ಹೇಳ್ತೀವಿ, ಕೃತಜ್ಞತೆ ಭಾವನೆ ಇರಬೇಕು. ಯಾಕೆ ತನಗೆ ಕಲಿಸಿಕೊಟ್ಟು, ತನ್ನ ಒಂದು ಮಾರ್ಗದರ್ಶನ ಕೊಟ್ಟು, ತನ್ನ ಕಾಲ ಮೇಲೆ ನಿಲ್ಲುವಂಥ ರೂಪಿಸಿದಂತಹ ಸೃಷ್ಟಿ ಅಥವಾ ಕೆತ್ತಿದಂಥ ಶಿಲ್ಪಿ ಗುರು ಅದು. ನಾವು ಅವನನ್ನು ಮರೆತು ನಾವು ಮುಂದೆ ಹೋದರೆ ನಾವು ಎಡೆ ಬೀಳ್ತೀವಿ. ಇದನ್ನು ನಾವು ತಿಳ್ಕೊಳ್ಬೇಕು. ಈಗಿನವರು ಇದನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳೋದು ಸಂಕ್ಷಿಪ್ತ ಒಂದು ವಾಕ್ಯದಲ್ಲಿ, ಈಗಿನ ಮೀಡಿಯಾ, ಟೆಲಿವಿಷನ್ ಮತ್ತು ಮೊಬೈಲ್ ಕ್ರಾಂತಿ ಎಷ್ಟು ಒಳ್ಳೆಯದನ್ನು ಮಾಡಿದೆಯೋ ಅದನ್ನು 100ರಷ್ಟು ಹಾಳನ್ನು ಮಾಡಿದೆ ನಾವು. ಅದರಿಂದ ನೀವು ದೂರವಾಗಿ ನೋಡಿ ನಿಮ್ಮ ಬದುಕು ಹೇಗಾಗುತ್ತೆ ಅಂತ ಹೇಳೋದನ್ನು ನಾನು ನೋಡಿದ್ದೀನಿ. ಸ್ವತಃ ನನ್ನ ಕುಟುಂಬದಲ್ಲಿ ನಾನು ಇದನ್ನು ನೋಡ್ಕೊಂಡು ಬಂದಿದ್ದೀನಿ, ನೋಡಿದ್ದೀನಿ. ನಾನು ಟಿ ವಿಯನ್ನು ನೋಡೋದು ಬಿಟ್ಟು 8 ವರ್ಷ. ಮೊಬೈಲ್ ಕೇವಲ ಮಾತಿಗೋಸ್ಕರ ಮಾತ್ರ, ನನ್ನ ಸಂಪರ್ಕಕ್ಕೆ ಮಾತ್ರ, ಇದಕ್ಕೋಸ್ಕರ ನಮ್ಮಲ್ಲಿ ಇಟ್ಟಿರುವಂಥದ್ದು. ಇದನ್ನು ನಾವು ದುರುಪಯೋಗ ಪಡಿಸ್ಕೊಂಡ್ವಿ. ಟಿ ವಿಯನ್ನು ದುರುಪಯೋಗ ಪಡಿಸ್ಕೊಂಡ್ವಿ. ಟಿ ವಿಯಲ್ಲಿ ಮೊದಲೆಲ್ಲ ಒಂದು ವಾರ್ತೆಗಳು ಬರ್ತಾ ಇದ್ವು, ನಮಗೆ ಸಮಾಚಾರ ತಿಳ್ಕೊಳ್ಬೇಕು, ಜಗತ್ತಿನಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ಬಿಟ್ಟು ಬೇರೆಯನ್ನೆಲ್ಲವನ್ನೂ ಪಡೆದು ಇದರಿಂದ ನಾವು ಏನಾದ್ವಿ ಅಂತಂದರೆ ನಮ್ಮ ಮಾರ್ಗದಲ್ಲಿ ನಮ್ಮ ಜೀವನವು ದಾರಿ ತಪ್ಪೋಯ್ತು. ಇದನ್ನು ಸರಿಪಡಿಸಬೇಕು ಅಂತಾದರೆ ಮತ್ತು ಗುರುವಿನ ಹತ್ತಿರ ಹೋಗಬೇಕು. ಥ್ಯಾಂಕ್ ಯು ಸರ್. ಹೀಗೆ ನಾನು ಶಿಕ್ಷಣವನ್ನು ಪಡೆದ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು, ಅದೇ ಸಂದರ್ಭದಲ್ಲಿ ನಾನು ಕೊನೆಯ ವರ್ಷದಲ್ಲಿ ಇನ್ನೂ 3-4 ತಿಂಗಳೇ ಇರಬೇಕು. ಆವಾಗ ಒಬ್ಬರು ಡಾಕ್ಟರ್ ನನಗೆ ಪರಿಚಯ ಆದರು. ಅವರು ನನ್ನನ್ನು ನೋಡಿ, ನಮ್ಮಲ್ಲಿ ಒಂದು ಆಸ್ಪತ್ರೆ ಇದೆ, ನೀವು ಯಾಕೆ ಬಂದು ಕೆಲಸ ಮಾಡಬಾರ್ದು ಅಂತ ಕೇಳಿದ್ರು. ನನಗೆ ಬೆವರು ಇಳಿದೋಯ್ತು. ಯಾಕೆ ಅಂತ ಕೇಳ್ತೀರ, ನನಗಿನ್ನೂ ಡಿಗ್ರಿನೇ ನನ್ನ ಕೈ ಕೊಟ್ಟಿಲ್ಲ, ಅವಳೇ ನನ್ನ ಕೆಲಸ ಕರೀತಾ ಇದ್ದಾರಲ್ಲ ಅಂತೇಳಿ. ಅವರು ಎಲ್ಲೋ ಒಂದು ಕಡೆಗೆ ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ, ಹಾಗಾಗಿ ಅಲ್ಲಿ ಕರೆದಿದ್ದಾರೆ. ನನಗೆ ಒಂದು ರೀತಿಯ ಏನೋ ಮನಸ್ಸಿನಲ್ಲಿ ಭಾಳ ಒಂದು ಇದು ಬಂತು. ಅದು ಹೇಳ್ಕೊಳ್ಳಿಕ್ಕೆ ಅವರ್ಷಣೀಯ ಒಂದು ಮೈಯಲ್ಲಿ ಒಂದು ಶಕ್ತಿ ತುಂಬಿದಾಗ